ಕೊಳಕು ಹಲ್ಲಿಗೆ ಇಲ್ಲಿದೆ ನೋಡಿ ಮನೆಮದ್ದು. ಹಳದಿ ಹಲ್ಲನ್ನು ಬಿಳಿ ಮಾಡಲು ಹೀಗೆ ಮಾಡಿ. ಕಿತ್ತಳೆ ಸಿಪ್ಪೆಯಿಂದ ಕೊಳಕಾದ ಹಲ್ಲನ್ನು ತಿಕ್ಕಿ ಹಸಿ ಹಣ್ಣು ಮತ್ತು ತರಕಾರಿಗಳನ್ನು ತಾಜಾವಾಗಿ ಸೇವಿಸುವುದರಿಂದ ಹಲ್ಲಿನ ಮೇಲಿನ ಕೊಳೆ ನಾಶವಾಗುತ್ತದೆ. ಫ್ಲೋರೈಡ್ ಅಂಶವಿರುವ ಪೇಸ್ಟ್ ಬಳಸಿದರೆ ಹಲ್ಲಿನ ಮೇಲಿನ ಹಳದಿ ಬಣ್ಣದ ಕೊಳೆ ಹೋಗುತ್ತದೆ. ಕರಿ ಮತ್ತು ಬಿಳಿ ಎಳ್ಳನ್ನು ಪುಡಿ ಮಾಡಿಕೊಂಡು ಅದರಿಂದ ಹಲ್ಲನ್ನು ಉಜ್ಜಿದರೆ ಹಳದಿ ಕಲೆ ಮಾಯವಾಗುತ್ತದೆ. ಬೇಕಿಂಗ್ ಸೋಡಾಗೆ ಸ್ವಲ್ಪ ಉಪ್ಪು ಬೆರೆಸಿ ಹಲ್ಲುಗಳನ್ನು ಉಜ್ಜಿರಿ. ಹಳದಿ ಹಲ್ಲನ್ನು ಬಿಳಿ ಮಾಡಬೇಕೆಂದರೆ ನಿಂಬೆಹಣ್ಣಿನಿಂದ ಹಲ್ಲುಜ್ಜಿ. ನಿಂಬೆಹಣ್ಣಿನ ರಸದಿಂದ ಬಾಯಿ ಮುಕ್ಕಳಿಸಿ. 2 ದಿನಕ್ಕೊಂದು ಸ್ಟ್ರಾಬೆರಿ ಹಣ್ಣನ್ನು ತಿಂದರೆ ಹಳದಿ ಹಲ್ಲುಗಳು ಬೆಳ್ಳಗಾಗುತ್ತವೆ. ಆಯುರ್ವೇದದ ಗುಣವಿರುವ ತುಳಸಿ ಎಲೆಗಳನ್ನು ಪೇಸ್ಟ್ನಂತೆ ಮಾಡಿ ಅದರಲ್ಲಿ ಹಲ್ಲುಜ್ಜಿ. ಸೇಬು ಹಣ್ಣನ್ನು ತಿಂದರೆ ನಿಮ್ಮ ಹಲ್ಲು ಬಿಳಿಯಾಗುತ್ತದೆ. ಸೇಬು ಹಣ್ಣಲ್ಲಿರುವ ಆಮ್ಲೀಯ ಗುಣವು ಹಲ್ಲನ್ನು ಹೊಳೆಯುವಂತೆ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಹಳದಿ ಬಣ್ಣದ ಹಲ್ಲುಗಳು ಬಿಳಿಯಾಗುತ್ತವೆ. ಹಲ್ಲಿನ ಕಾಂತಿ ಹೆಚ್ಚಿಸಲು ಮನೆಯಲ್ಲಿದೆ ಮನೆಮದ್ದು. ಮನೆಯಲ್ಲೇ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಹಳದಿಯಾದ ಹಲ್ಲಿನ ಕಲೆಯನ್ನು ಹೋಗಲಾಡಿಸಿ ಬಿಳಿಯಾಗಿಸಬಹುದು. ಅಡುಗೆ ಸೋಡಾ ತೆಗೆದುಕೊಂಡು ಅದರಿಂದ ಹಲ್ಲುಗಳನ್ನು ಉಜ್ಜಿ. ಇದು ಹಲ್ಲುಗಳನ್ನು ಬಿಳಿಯಾಗಿಸಲು ಮಾತ್ರವಲ್ಲದೆ ಕಲೆಗಳನ್ನು ನಿವಾರಿಸುತ್ತದೆ. ಬಾಯಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಇದು ನಿಯಂತ್ರಣದಲ್ಲಿ ಇಡುತ್ತದೆ. ಒಂದೇ ದಿನದಲ್ಲಿ ಹಲ್ಲು ಬಿಳಿಯಾಗುತ್ತದೆ ಎಂದು ನಿರೀಕ್ಷಿಸಬೇಡಿ. ಫಲಿತಾಂಶ ಬರಲು ಸ್ವಲ್ಪ ಸಮಯ ಬೇಕಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.